ಇವತ್ತು ನಾವು ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊಡಮೆಗಳ ಬಗ್ಗೆ. ಮೊಡಮೆಗಳು ಅದಕ್ಕೆ ಕಾರಣ ಏನು, ಯಾಕೆ ಬರುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಬಗ್ಗೆ ಮಾತಾಡೋಣ. ಮೊಡಮೆಗಳು ಎಲ್ಲ ಹಾರ್ಮೋನಲ್ ಅಂತ ಹೇಳ್ತೀವಿ. ಸೊ ಹಾರ್ಮೋನಲ್ ಅಂತ ಹೇಳಿದಾಗ ಅದು ನಿಮ್ಮ ಬಾಡಿಲಿ ಹಾರ್ಮೋನಲ್ ಚೇಂಜಸ್ ಆದಾಗ, ಅಂದರೆ 12 ವರ್ಷ, 10 ವರ್ಷ, 12 ವರ್ಷ, 13 ವರ್ಷಕ್ಕೆ ನಿಮಗೆ ಶುರು ಆಗುತ್ತೆ. ಹುಡುಗರಿಗೂ ಆಗ್ಬೋದು, ಹುಡುಗಿರ್ಗೂ ಆಗ್ಬೋದು. ಸೊ ಆ ಹಾರ್ಮೋನಲ್ ಚೇಂಜಸ್ ಬಾಡಿಲಿ ಆದಾಗ ಮುಖದಲ್ಲಿ ಮೊಡಮೆಗಳು ಬರುತ್ತೆ. ಸೊ ಸುಮಾರು ಜನ ಅನ್ಕೊಳೋದು ಅದನ್ನ ಟೀನೇಜ್ ಪ್ರಾಬ್ಲಮ್ ಅಷ್ಟೇ ಅಂತ. ಈ 13, 14, 15 ಅಂತ ಈ ತರ ಆ ತರ ಟೀನೇಜ್ ಅಲ್ಲಿ ಮಾತ್ರ ಬರುತ್ತೆ ಅಂತ. ಬಟ್ ಅದರಲ್ಲಿ ಬೇರೆ ಬೇರೆ ತರ ಇರುತ್ತೆ ಈ ಮೊಡಮೆಗಳು ಅಂತ ಹೇಳಿದಾಗ. ಹುಟ್ಟಿದ ಮಕ್ಳಿಗೂ ಮೊಡಮೆಗಳು ಬರುತ್ತೆ, ಅದಕ್ಕೆ ಇನ್ಫೆಂಟೈಲ್ ಆಕ್ನಿ ಅಂತ ಹೇಳ್ತೀವಿ. ಆಮೇಲೆ ಟೀನೇಜ್ ಆಕ್ನಿ ಅಂತ ಹೇಳ್ತೀವಿ. ಇದಾದ್ಮೇಲೆ ಅಡೋಲೆಸೆಂಟ್ ಆಕ್ನಿ ಅಂತ ಹೇಳ್ತೀವಿ. ಸ್ವಲ್ಪ ದೊಡ್ಡವರಾದ್ಮೇಲೆ 25 ವರ್ಷ ಕಳೆದ್ಮೇಲೆ ಅದಕ್ಕೆ ಅಡಲ್ಟ್ ಆಕ್ನಿ ಅಂತ ಹೇಳ್ತೀವಿ. ಸೊ ಆ ತರ ಹಾರ್ಮೋನಲ್ ಚೇಂಜಸ್ ಎಸ್ಪೆಷಲಿ ಹೆಂಗಸರಿಗೆ ಅವ್ರು ಹೊರಗಡೆ ಆಗೋದು ನಿಲ್ಲೋ ತನಕನೂ ಬರಬಹುದು ಹಾರ್ಮೋನ್ಸ್ ಇರೋದ್ರಿಂದ. ಕೆಲವು ಮೊಡಮೆಗಳು ಹಾರ್ಮೋನ್ಸ್ ಅಲ್ದಿರಾ ಈ ಕೆಲವು ಮೆಡಿಸಿನ್ಸ್ ಇಂದ, ವೈಟಮಿನ್ B12 ಅಂತ ಹೇಳ್ತೀವಿ. ಈ ವೆಜಿಟೇರಿಯನ್ಸ್ ವೈಟಮಿನ್ B12 ಕಡಿಮೆ ಆಗ್ಬೋದು, ಅಥವಾ ನಾನ್ ವೆಜಿಟೇರಿಯನ್ಸ್ಗೂ ವೈಟಮಿನ್ B12 ಅಬ್ಸಾರ್ಪ್ಷನ್ ಆಗಿಲ್ಲ ಅಂದ್ರೆ ಕಡಿಮೆ ಆಗ್ಬೋದು. ತೀರಾ ಕಡಿಮೆ ಆದಾಗ ಅದಕ್ಕೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ವೈಟಮಿನ್ B12 ಇಂಡ್ಯೂಸ್ಡ್ ಆಕ್ನಿ ಅಂತ ಬರುತ್ತೆ. ಸೊ ವೈಟಮಿನ್ B12 ಕೆಲವರಿಗೆ 1 ಇಂಜೆಕ್ಷನ್ 2 ಇಂಜೆಕ್ಷನ್ ತಗೊಂಡ್ರೆ ಏನೂ ಆಗೋದಿಲ್ಲ. 4-5 ಇಂಜೆಕ್ಷನ್ಸ್ ತಗೊಂಡಾಗ ಮುಖದ ಮೇಲೆ, ಚೆಸ್ಟ್ ಮೇಲೆ, ಬ್ಯಾಕ್ ಅಲ್ಲಿ ಎಲ್ಲ ಮೊಡಮೆ ಬರಕ್ ಸಾಧ್ಯ. ಕೆಲವು ನಿಮ್ಮ ಹತ್ರ ಪೇಷಂಟ್ಸ್ ಬಂದಾಗ ಏನ್ ಹೇಳ್ತಾರೆ, ನಾನು ಎಲ್ಲಾ ಹೆಲ್ತಿ ಫುಡ್ ತಿಂತಾ ಇದ್ದೀನಿ ಆದ್ರೂ ಮೊಡಮೆ ಬರ್ತಾ ಇದೆ ಯಾಕೆ ಅಂತ ಕೇಳ್ತಾರೆ. ಸೊ ಫುಡ್ ಇಂದಾನೇ ನಿಮ್ಗೆ ಮೊಡಮೆ ಬಂದಿರಲ್ಲ. ಸೊ ಫುಡ್ ಇಂದ, ಕೆಲವು ಊಟದ ಪದಾರ್ಥಗಳಿಂದ ನಿಮ್ಗೆ ಮೊಡಮೆಗಳು ಜಾಸ್ತಿ ಆಗ್ಬಹುದು. ಈ ಹಾರ್ಮೋನ್ ಸಿಕ್ರೀಟಿಂಗ್ ಫುಡ್ ಸ್ಟಿಮ್ಯುಲೇಟ್ ಆಗತ್ತಲ್ಲ, ಆ ಥರದ್ದು. ಪ್ರೂವ್ ಆಗಿರೋದು ವೇ ಪ್ರೋಟೀನ್ ಅಂತ. ಇವಾಗೆಲ್ಲರೂ ಬಾಡಿ ಬಿಲ್ಡಿಂಗ್ಗೋಸ್ಕರ ವೇ ಪ್ರೋಟೀನ್ ತಗೋತಾರೆ. ವೇ ಪ್ರೋಟೀನ್ ಇಂಡ್ಯೂಸ್ಡ್ ಆಕ್ನಿ ಅಂತ ಹೇಳ್ತೀವಿ. ಸೊ ಅದನ್ನು ಅಷ್ಟೇ ಮುಖದ ಮೇಲೆ, ಚೆಸ್ಟ್, ಬ್ಯಾಕು, ಆರ್ಮ್ಸ್ ಅಂತ ಕಡೆ ಎಲ್ಲ ಈ ಹೆಂಗೆ ವೈಟಮಿನ್ B12 ಇಂಡ್ಯೂಸ್ಡ್ ಆಕ್ನಿ ಬರುತ್ತೋ ಆ ಥರ ವೇ ಪ್ರೋಟೀನ್ ಇಂಡ್ಯೂಸ್ಡ್ ಆಕ್ನಿನೂ ಬರುತ್ತೆ. ಡೈರಿ ಪ್ರಾಡಕ್ಟ್ಸ್ ಇಂದ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದೇ ಕಾರಣ ಅಂತಲ್ಲ. ಈ ಹಾರ್ಮೋನಲ್ ಆಕ್ನಿನೇ ಇಟ್ ಕ್ಯಾನ್ ಬಿಕಮ್ ವರ್ಸ್ ಈ ಫುಡ್ ತಗೊಂಡೋದ್ರಿಂದ. ಈ ಹೈ ಸ್ಟಾರ್ಚಿ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ, ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಸ್, ಈ ತರ ಫುಡ್ ತಗೊಂಡೋದಾಗ್ಲೂ ಜಾಸ್ತಿ ಆಗ್ಬೋದು. ಸೊ ನಾನು ಒಳ್ಳೆ ಫುಡ್ ತಿಂತಾ ಇದ್ದೀನಿ, ಹೆಲ್ತಿ ಫುಡ್ ತಿಂತಾ ಇದ್ದೀನಿ ಅಂದ್ರೆ ಮೊಡಮೆಂಟ್ ಟ್ರೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.